ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 104ನೆಯ ತಿರುನಾಮ ಸರ್ವಯೋಗ ವಿನಿಸೃತಃ. ಒಮ್ಮೆ ಚೈತನ್ಯ ಮಹಾಪ್ರಭು ಶ್ರೀರಂಗಕ್ಕೆ ಹೋಗಿ ರಂಗನಾಥ ಸ್ವಾಮಿಯ ದಿವ್ಯ ದರ್ಶನ ಪಡೆದರು. ಆ ಸಂದರ್ಭದಲ್ಲಿ ಪ್ರಸಿದ್ಧ ಶ್ರೀ ವೈಷ್ಣವ ಆಚಾರ್ಯರು ಪರಾಶರ್ ಭಟ್ಟರ್ ಅವರ ಭಗವದ್ಗುಣ ದರ್ಪಣ ಎಂಬ ವಿಷ್ಣು ಸಹಸ್ರನಾಮದ ಅತ್ಯಂತ ಸಮಗ್ರ ವ್ಯಾಖ್ಯಾನ ಗ್ರಂಥದ ಪ್ರತಿಯನ್ನು ಚೈತನ್ಯ ಮಹಾಪ್ರಭುವಿಗೆ ಹರ್ಷದಿಂದ ನೀಡಿದರು. ನಾವು ಈಗ ಕೇಳುತ್ತಿರುವ ಈ ಅದ್ಭುತ ಕಥೆಗಳ ಮೂಲ ಕಾರಣವೇ ಪರಾಶರ್ ಭಟ್ಟರ್ ಅವರ ಭಗವದ್ಗುಣ ದರ್ಪಣ. ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಆ ಗ್ರಂಥದಲ್ಲಿರುವ ವಿಷ್ಣು ಸಹಸ್ರನಾಮದ ವ್ಯಾಖ್ಯಾನವನ್ನು ಓದಿದ ಚೈತನ್ಯ ಮಹಾಪ್ರಭುವಿನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅದನ್ನು ಅವರು ರಂಗನಾಥ ಸ್ವಾಮಿಯಿಂದ ಬಂದ ದೈವಿಕ ಉಡುಗೊರೆ ಎಂದು ಭಾವಿಸಿದರು. ಮರುದಿನ ಅವರ ಶಿಷ್ಯ ಶ್ರೀರಂಗದಾಸರು ಅವರನ್ನು ಶ್ರೀರಂಗದಲ್ಲಿರುವ ಜಗನ್ನಾಥ ದೇವಾಲಯಕ್ಕೆ ಕರೆದುಕೊಂಡು ಹೋದರು. ಅಲ್ಲಿ ಹಿಮಾಂಶು ಎಂಬ ಅರ್ಚಕರು ಇದ್ದರು. ಅವರು ಭಕ್ತನಾಗಿದ್ದರೂ ಶಾಸ್ತ್ರಗಳನ್ನು ಅಷ್ಟು ಕಲಿತಿರಲಿಲ್ಲ. ಮಹಾಪ್ರಭುವಿನ ಆಗಮನದಿಂದ ಅವರು ಬಹಳ ಸಂತೋಷಪಟ್ಟರು. ಇಂತಹ ಮಹಾನ್ ವ್ಯಕ್ತಿಯ ಮುಂದೆ ಪೂಜೆ ಮಾಡಲು ಸ್ವಲ್ಪ ಆತಂಕಪಟ್ಟರು. ಚೈತನ್ಯ ಮಹಾಪ್ರಭು ಹಿಮಾಂಶುವಿಗೆ ಜಗನ್ನಾಥನಿಗೆ ಸಹಸ್ರನಾಮಾವಳಿ ಅರ್ಚನೆ ಮಾಡಲು ಹೇಳಿದರು. ಆದ್ದರಿಂದ ಹಿಮಾಂಶು ಅರ್ಚನೆ ಮಾಡಲು ಆರಂಭಿಸಿದರು. ವಿಶ್ವಾಯ ನಮಃ ಎಂದು ಹೇಳಿದ ನಂತರ ವಿಷ್ಣವೇ ನಮಃ ಎಂದು ಹೇಳಬೇಕಾದ ಸ್ಥಳದಲ್ಲಿ ಅವರು ವಿಷ್ಣಾಯ ನಮಃ ಎಂದು ಹೇಳಿದರು. ಇದೇ ರೀತಿ ಅವರು ಅರ್ಚನೆಯನ್ನು ಮಾಡುತ್ತಿದ್ದರು. ಇದನ್ನು ಗಮನಿಸುತ್ತಿದ್ದ ಶ್ರೀರಂಗದಾಸರು ಕೋಪದಿಂದ, ಹಿಮಾಂಶು, ಈ ರೀತಿಯಾಗಿ ಭಗವಂತನ ಹೆಸರುಗಳನ್ನು ಹೇಳಬೇಡ ಎಂದು ಹೇಳಿದರು. ಅದಕ್ಕೆ ಮಹಾಪ್ರಭು ಅವರನ್ನು ಕರೆದು, ಹಿಮಾಂಶು ಅರ್ಚನೆ ಮಾಡಲಿ, ಅವನನ್ನು ತಡೆಯಬೇಡ ಎಂದು ಹೇಳಿದರು. ಆದರೆ ಅವನು ಎಲ್ಲವನ್ನೂ ತಪ್ಪಾಗಿ ಮಾಡುತ್ತಿದ್ದಾನೆ ಎಂದು ಶ್ರೀರಂಗದಾಸರು ಚಿಂತೆಯಿಂದ ಹೇಳಿದರು. ಅವನು ಅರ್ಚನೆ ಪೂರ್ಣಗೊಳಿಸುವವರೆಗೂ ಸಹನೆಯಿಂದ ಕಾಯು ಎಂದು ಮಹಾಪ್ರಭು ಶಾಂತವಾಗಿ ಹೇಳಿದರು. ಹಿಮಾಂಶು ಅರ್ಚನೆ ಮಾಡಿದ ನಂತರ ಚೈತನ್ಯ ಮಹಾಪ್ರಭು ಶ್ರೀರಂಗದಾಸನ ಕಡೆ ನೋಡಿ ಒಂದು ಶ್ಲೋಕವನ್ನು ಹೇಳಿದರು. ಮೂರ್ಖೋ ವದತಿ ವಿಷ್ಣಾಯ ಧೀರೋ ವದತಿ ವಿಷ್ಣವೇ ಉಭಯೋಸ್ತು ಸಮಂ ಪುಣ್ಯಂ ಭಾವಗ್ರಾಹಿ ಜನಾರ್ದನಃ. ಈ ಶ್ಲೋಕದ ಅರ್ಥವೇನೆಂದರೆ, ಮೂರ್ಖನು ವಿಷ್ಣಾಯ ನಮಃ ಎಂದು ಉಚ್ಚರಿಸುತ್ತಾನೆ, ಧೀರನು ವಿಷ್ಣವೇ ನಮಃ ಎಂದು ಉಚ್ಚರಿಸುತ್ತಾನೆ. ಆದರೆ ಇಬ್ಬರೂ ಕೂಡ ಭಗವಂತನ ಅನುಗ್ರಹವನ್ನು ಪಡೆಯುತ್ತಾರೆ. ಏಕೆಂದರೆ ಭಗವಂತನು ವ್ಯಾಕರಣಕ್ಕಿಂತ ಶುದ್ಧ ಹೃದಯದ ಭಕ್ತಿಯನ್ನು ಮೆಚ್ಚುತ್ತಾನೆ. ಇದರಿಂದ ನಮಗೆ ತಿಳಿಯುವುದೇನೆಂದರೆ, ಭಕ್ತಿಯೇ ಎಲ್ಲಕ್ಕಿಂತ ಮುಖ್ಯ, ಉಚ್ಚಾರಣೆ ಅಥವಾ ವಿಧಿ ಮುಖ್ಯವಲ್ಲ. ಇದಲ್ಲದೆ ಪರಾಶರ್ ಭಟ್ಟರ್ ಸಹ 104ನೇ ಸರ್ವಯೋಗ ವಿನಿಸೃತಃ ತಿರುನಾಮದ ಅರ್ಥವನ್ನು ವಿವರಿಸಲು ಇದೇ ವಿಷಯವನ್ನು ಹೇಳಿದ್ದಾರೆ. ನೀವೇ ನೋಡಿ ಎಂದು ಚೈತನ್ಯ ಮಹಾಪ್ರಭು ಹೇಳಿ ಪರಾಶರ್ ಭಟ್ಟರ್ ಅವರ ಗುಣದರ್ಪಣ ಗ್ರಂಥದ ಪ್ರತಿಯನ್ನು ಶ್ರೀರಂಗದಾಸನಿಗೆ ನೀಡಿದರು. ಯೋಗ ಎಂದರೆ ಮಾರ್ಗ, ಸರ್ವಯೋಗ ಎಂದರೆ ವೇದಗಳಲ್ಲಿ ಸೂಚಿಸಿದ ಮಾರ್ಗಗಳು ಹಾಗೂ ಸೂಚಿಸದ ಎಲ್ಲ ಮಾರ್ಗಗಳು ಎಂದು ಅರ್ಥ. ಸರ್ವಯೋಗ ವಿನಿಸೃತಃ ಎಂದರೆ ಶುದ್ಧ ಭಕ್ತಿಯಿಂದ ಎಲ್ಲ ಮಾರ್ಗಗಳಿಂದಲೂ ಪಡೆಯುವವನು ಎಂದು ಅರ್ಥ. ಶಾಸ್ತ್ರಗಳಲ್ಲಿ ಹೇಳಿದಂತೆ ಭಗವಂತನನ್ನು ಆರಾಧಿಸುವವರು ಖಂಡಿತವಾಗಿಯೂ ಅವರ ಅನುಗ್ರಹವನ್ನು ಪಡೆಯುತ್ತಾರೆ. ಆದರೆ ಶಾಸ್ತ್ರಗಳನ್ನು ತಿಳಿಯದವರು ಶುದ್ಧ ಹೃದಯದಿಂದ ಭಕ್ತಿಯಿಂದ ಆರಾಧಿಸಿದರೆ ಅವರು ಕೂಡ ಅವರ ಅನುಗ್ರಹವನ್ನು ಪಡೆಯುತ್ತಾರೆ. ನಾವು ಪ್ರತಿದಿನ ಸರ್ವಯೋಗ ವಿನಿಸೃತಾಯ ನಮಃ ಎಂದು ಜಪಿಸಿದರೆ ನಮ್ಮ ಪೂಜೆಯಲ್ಲಿ ಎಷ್ಟೇ ತಪ್ಪುಗಳಿದ್ದರೂ ಭಗವಂತನು ಅದನ್ನು ಸ್ವೀಕರಿಸಿ ಅದನ್ನು ಸರಿಯಾಗಿ ಮಾಡಲು ನಮಗೆ ಮಾರ್ಗವನ್ನು ತೋರಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.